ಕನಕದಾಸರಷ್ಟೇ ಶ್ರೇಷ್ಠರು ಯಾರಾದ್ರೂ ಇದ್ದೆ ಅವ್ರಿಗಿಂತ ಒಂದು 10 ಮಾರ್ಕ್ಸ್ ಜಾಸ್ತಿ ಇದ್ರೆ ಅದು ಸಿದ್ದರಾಮಯ್ಯ ಸಾಹೇಬ್ರಿಗೆ ಮಾತ್ರ ಸಿಗೋದು. ರಾಜ್ಯನ ಬ್ಯಾಕ್ ಗ್ರೌಂಡ್ ಇಲ್ಲ, ಸಪೋರ್ಟ್ ಇಲ್ಲ, ದುಡ್ಡಿಲ್ಲ, ಸ್ಟೇಟಸ್ ಇಲ್ಲ, ಮನೆಗಳಲ್ಲಿ ಯಾರು ಮಂತ್ರಿಗಳು MLA ಆಗಿರ್ಲಿಲ್ಲ. ಒಂದು ಅಡ್ವೊಕೇಟ್ ಆಗಿ ಕೋರ್ಟ್ ಹಾಕೊಂಡು ವಿಧಾನಸೌಧಕ್ಕೆ ಬಂದು ಎಷ್ಟೇ ಏಳು ಬೀಳುಗಳು ಬಂದ್ರು ಒಂದು ಶೋಷಿತ ಹುಡುಗ ಈ ರಾಜ್ಯನ ರೂಲ್ ಮಾಡ್ತಾರೆ, 16 ಬಡ್ಜೆಟ್ ಕೊಡ್ತಾರೆ ಅಂದ್ರೆ ಜೈ ಸಿದ್ದರಾಮಯ್ಯ. ಮನೆಯಲ್ಲಿ ಬಿಟ್ಕೊಳ್ಳಲ್ಲ. ಇವತ್ತು ಎಂಟೈರ್ KS ಆಫೀಸರ್ನ SC ST ಮನೆಗಳಲ್ಲಿ ಕೂರಿಸಿ ಕಷ್ಟ ಸಾಲ್ವ್ ಮಾಡ್ತಿದೀನಿ. ಇದೊಬ್ಬ ಶೋಷಿತ ಹುಡುಗ ಮಾತ್ರ ಮಾಡಕ್ ಸಾಧ್ಯ. ಆಫೀಸರ್ಸ್ ನ ಮೀಟ್ ಮಾಡಕ್ ಆಗ್ತಿರ್ಲಿಲ್ಲ. ಇವತ್ತು ನಾನಾಗ್ಲಿ ಆಫೀಸರ್ಸ್ ಆಗ್ಲಿ SC ST ಮನೆಗಳಲ್ಲಿ ಕುತ್ಕೊಂಡು ಕಷ್ಟ ಕೇಳ್ತಿದೀವಿ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋ ಧೈರ್ಯ, ಸಿದ್ದರಾಮಯ್ಯ ಸಾಹೇಬ್ರು ಕೊಟ್ಟಿರೋ ಧೈರ್ಯ. ಎಷ್ಟಾದ್ರೂ ಆಗ್ಲಿ ಅಣ್ಣ, ನಾನು ನಿಮ್ಗೆ ಮತ್ತೊಮ್ಮೆ ಮಗದೊಮ್ಮೆ ತಿಮಿಂಗ್ಲಾಗಳ ಮಧ್ಯೆ ಈಜ್ತಾ ಇದ್ದೀನಿ. ಸಾಧ್ಯ ಆದ್ರೆ ಕಾಪಾಡ್ಕೊಳ್ಳಿ. ಸಾಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500ಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ. ಬನ್ನಿ. ನಮ್ಮ ಲೊಕೇಶನ್ ಬಂದು ಸಾಕೋಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ. ಕುರುಬ ಸಮುದಾಯದವ್ರನ್ನ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ಮಾಡಿ ಅಂತ ನಾನು ಅಭಿಷೇಕ್ ದತ್ ಅವರಿಗೆ, ಸುರ್ಜೇವಾಲಾಗೆ ಇಬ್ಬರಿಗೂ ವಿನಂತಿ ಮಾಡಿದ್ದೀನಿ. ನಮ್ ಗಂಗರೇಖಾವರ ನಾರಾಯಣ ಸ್ವಾಮಿ ಹೆಸರು ಹೇಳಿದ್ದೀನಿ. ಅದು ನಾನು ಶಾಸಕನಾಗಿರೋದ್ರಿಂದ ನನಗೆ ಗೊತ್ತಿಲ್ಲ. ನಾನು ಒಂದು OBC ಹುಡುಗನಾಗಿ ಒಂದು OBC ನಾಯಕನ ಪರವಾಗಿ ನಾನು ನಿಂತಿದ್ದೀನಿ. ಮಿಕ್ಕಿದ್ದು ಬೇರೆಯವರೆಲ್ಲ ಸಹಮತ ಕೊಟ್ರೆ ಖಂಡಿತವಾಗಿ ಕುರುಬರು ಜಿಲ್ಲಾಧ್ಯಕ್ಷರಾಗ್ತಾರೆ. ಕುರುಬರು ರಾಜ್ಯನೇ ರೂಲ್ ಮಾಡ್ತಿದ್ದೀರಾ ನೀವು. ಜಿಲ್ಲೆನ ರೂಲ್ ಮಾಡೋದು ಕುರುಬರು ಒಂದಿದಲ್ಲ. ಕುರುಬ ಸಮುದಾಯದವರಿಗೆ ಜಿಲ್ಲಾಧ್ಯಕ್ಷರ ಪಟ್ಟ ಸಿಗಲಿ ಅಂತ ನನ್ನ ಆಸೆ. ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟಿದ್ದೀನಿ. ನಿಮ್ ಪರವಾಗಿ ಇರ್ತೀನಿ. ವಿಶೇಷ ಏನಂದ್ರೆ ನಮ್ಮ ಜಿಲ್ಲಾಧಿಕಾರಿಗಳು ನಿಮ್ ಕುರುಬಾಂಧವರು ಅನ್ನೋದೇ ಒಂದು ವಿಶೇಷ. ಅವ್ರಿಗೆ ಸ್ವಾಗತ ಬಯಸ್ತೀನಿ. ನಮ್ಮ ಜಿಲ್ಲಾಧಿಕಾರಿಗಳು ಕೂಡ ನಿಮ್ಮ ಕುರುಬಾಂಧವರೇ. ಅಣ್ಣ, ಪ್ರೀತಿ ಅಂದ್ರೆ ನಾನು ಕಳೆದ 2.5 ವರ್ಷದಿಂದ ನೀವು ನೋಡ್ತಾ ಇದ್ದೀರಾ. ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಯಾವನಾದ್ರೂ ಏಕವಚನದಲ್ಲಿ ಮಾತಾಡಿದ್ರೆ ಮೊದಲು ಮೀಡಿಯಾ ಮುಂದೆ ಹೋಗಿ ಅವ್ರನ್ನ ಬೈಯೋ ನಾನೇ. ಅದು ಬಿಜಾಪುರದ ಹಿಂದೂ ಇಲಿ ಆದ್ರೂ ಐ ಡೋಂಟ್ ಕೇರ್, ಮೈಸೂರಿನ ಮಾಜಿ ಕೋತಿ ಆದ್ರೂ ಐ ಡೋಂಟ್ ಕೇರ್. ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ಗೌರವ ಕೊಟ್ರೆ ನಾವು ಅವ್ರಿಗೆ ಗೌರವ ಕೊಡ್ತೀವಿ. ನಾನು BJP ಅವ್ರಿಗೂ JDS ಅವ್ರಿಗೆ ಪ್ರತಿ ಸಲ ಹೇಳ್ತೀನಿ, ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ರೆ ಅಂತ ನೀವು ಪ್ರಶ್ನೆ ಕೇಳಿ. ಏನಾದ್ರೂ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಏಕವಚನದಲ್ಲಿ ಮಾತಾಡಿದ್ರೆ ಹಿಂದೂ ಇಲಿ ಆದ್ರೂ ಕೋತಿ ಆದ್ರೂ ಐ ಡೋಂಟ್ ಕೇರ್. ನಾನು ಪ್ರತಿ ಸಲ ಸಾಹೇಬ್ರ ಪರವಾಗಿ ನಿಂತಿದ್ದೀನಿ ಅಂದ್ರೆ ನನ್ನ ಎದೆಯಲ್ಲೂ ಶ್ರೀರಾಮನು ಇದ್ದಾನೆ, ಸಿದ್ದರಾಮನು ಇದ್ದಾನೆ. ಕುರುಬ ಸಮುದಾಯವನ್ನ STಗೆ ಶಿಫಾರಸ್ ಮಾಡಿದಾಗ ಕುರುಬ ಸಮುದಾಯ ಬಿಟ್ಟು ಇನ್ಯಾವುದಾದ್ರೂ ಒಬ್ಬ ಸಮುದಾಯದ ಹುಡುಗ ಕುರುಬರನ್ನ STಗೆ ಸೇರಿಸಬೇಕು ಅಂತ ಮಾಧ್ಯಮದ ಮುಂದೆ ಮಾತಾಡಿದ್ರೆ ಅದು ನಾನು ಒಬ್ಬನೇ ಅಂತ ಹೇಳಕ್ಕೆ ಧೈರ್ಯವಾಗಿ ಹೇಳ್ತೀನಿ. ಹಣ 1977ರವರೆಗೂ ನೀವು ಕುರುಬ ಸಮುದಾಯದವರು STಯಲ್ಲಿ ಇದ್ರಿ. 77ವರೆಗೂ ನೀವು STಯಲ್ಲಿ ಇದ್ರಿ. ಆವನೂರು ಕಮಿಷನ್ ಅವರು ಬಂದು ನಿಮ್ಮನ್ನು STಯಿಂದ ತೆಗೆದು ಮೋಸ್ಟ್ ಬ್ಯಾಕ್ವರ್ಡ್ ಹಾಕಿದ್ರು 77ನಲ್ಲಿ. ಅಲ್ಲಿವರೆಗೂ ST ಸಮುದಾಯ. ಈಗ ನೀವು STಗೆ ಹೋದ್ರೆ ST ಸಮುದಾಯಕ್ಕೂ ನಿಮಗೂ ಇಬ್ಬರಿಗೂ ರಿಸರ್ವೇಶನ್ ಜಾಸ್ತಿ ಆಗುತ್ತೆ. ನಿಮ್ಮ ಸಮುದಾಯದ ಮಕ್ಕಳು ಒಳ್ಳೇದಾಗುತ್ತೆ. ನಮ್ಮ ಸಿದ್ದರಾಮಯ್ಯ ಸಾಹೇಬರು ಕೇಂದ್ರಕ್ಕೆ ಶಿಫಾರಸ್ ಮಾಡಿದ್ದಾರೆ. ಕೇಂದ್ರದ BJP ಅವ್ರಿಗೆ ಏನಾದರೂ ಕುರುಬ ಸಮುದಾಯದವರಿಗೆ ಗೌರವ ಇದ್ರೆ STಗೆ ರೆಫರ್ ಮಾಡಿದ್ವಲ್ಲ, ಅಕ್ಸೆಪ್ಟ್ ಮಾಡಿ ಕುರುಬರ ಮೇಲೆ ಪ್ರೀತಿ ತೋರಿಸಿ ನೀವು ನೋಡೋಣ. BJP ಅವ್ರ ಪ್ರೀತಿ ಇದ್ರೆ ನಿಮ್ಮ ಸಮುದಾಯದ ಮೇಲೆ ನಾವು ಶಿಫಾರಸ್ ಮಾಡಿದೀವಿ, ಅದನ್ನ ಅಕ್ಸೆಪ್ಟ್ ಮಾಡಲಿ. ಸಿದ್ದರಾಮಯ್ಯ ಸಾಹೇಬರು ರಾಜ್ಯಕ್ಕೆ ಕೊಟ್ಟಿದ್ದು ಅನ್ನಭಾಗ್ಯ, BJP ಅವರು ಜನಕ್ಕೆ ಕೊಡ್ತಾ ಇರೋದು ದೌರ್ಭಾಗ್ಯ. ನಮ್ದು ಅನ್ನಭಾಗ್ಯ. 16 ಬಡ್ಜೆಟ್. ಎಲ್ಲೋ ಮೈಸೂರು ಹತ್ರ ಚಿಕ್ಕ ಹಳ್ಳಿಯಲ್ಲಿ ಹುಟ್ಟಿದಂತ ಸಿದ್ದರಾಮಯ್ಯ ಸಾಹೇಬರು ಇಷ್ಟು ಬಾರಿ ಸುದೀರ್ಘವಾಗಿ ರಾಜಕೀಯ ಮಾಡ್ತಾರೆ ಅಂದ್ರೆ ಇದು ಅವರ ತಾಕತ್ತಿಗೆ ಕುರುಬ ಸಮುದಾಯದ ರಕ್ತ